पार्टी जिंदाबाद 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 इंकलाब जिंदाबाद 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 वेलफेयर पार्टी जिंदाबाद 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 बेके बेको न्याय बेको हमारी मांगे पूरी करो वरना कुर्सी खाली करो हमारी मांगे पूरी करो वरना कुर्सी खाली करो हमारी मांगे पूरी करो बेके बेको अभिवृद्धि बेके बेको कर्नाटक अभिवृद्धि बेके बेको कर्नाटक अभिवृद्धि का जोता के जयवागले कर्नाटक डेवलपमेंट करना होगा ನಾವು ಕಲ್ಯಾಣ ಕರ್ನಾಟಕದ ನ್ಯಾಯಪೂರ್ಣ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜಾಥಾವನ್ನು ಬಳ್ಳಾರಿಯಿಂದ ಪ್ರಾರಂಭ ಮಾಡಿದ್ದೀವಿ 6ನೇ ಅಕ್ಟೋಬರ್ದಿಂದ. ಈ ಜಾಥಾ ಬಳ್ಳಾರಿಯಿಂದ ಹೊರಟು ಈ 7 ಜಿಲ್ಲೆಗಳಿಗೆ ಸಾಗುತ್ತಾ ಇವತ್ತು ಇಲ್ಲಿ ಕಲಬುರಗಿಗೆ ಬಂದಿದೆ. ಈ ಜಾಥಾದ ಉದ್ದೇಶ ಏನು, ಸರ್ಕಾರ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹೆಸರು ಬದಲಾಯಿಸಿ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಕೊಟ್ಟು ಮತ್ತು ಪ್ರತಿ ವರ್ಷ ಏನೋ ಒಂದು ಅನುದಾನ ಕೊಟ್ಟು ಈ ಭಾಗದ ಅಭಿವೃದ್ಧಿ ಆಗಿದೆ ಅಂತ ಏನು ಹೇಳ್ತಾ ಇದೆ ಸರ್ಕಾರ, ಅದರ ನಿಜಾಂಶ ಏನಿದೆ, ಅದು ನಾವು ವಾಸ್ತವ ಏನಿದೆ ಅದು ನೋಡಲಿಕ್ಕೆ ಮತ್ತು ಅದನ್ನು ಜನರಿಗೆ ತಿಳಿಸ್ಲಿಕ್ಕಾಗಿ ಈ ಜಾಥಾವನ್ನು ನಾವು ತಗೊಂಡು ಹೊರಟಿದ್ದೇವೆ. ನಾವು ಈ ಜಾಥಾ ಹೊರಟ ಸಂದರ್ಭದಲ್ಲಿ ವಾಸ್ತವದಲ್ಲಿ ಏನು ನಡೀತಾ ಇದೆ ಅದನ್ನು ನಮಗೆ ಕಂಡಿದ್ದೇನೆಂದರೆ, ರಸ್ತೆಗಳು ಸರಿ ಇಲ್ಲ, ಆಸ್ಪತ್ರೆಗಳು ಸರಿ ಇಲ್ಲ, ಶಾಲೆಗಳು ಕೇವಲ ಗೋಡೆಗಳಿದ್ದಾವೆ, ಅಲ್ಲಿ ಟೀಚರ್ಸ್ಗಳಿಲ್ಲ, ಅದೇ ರೀತಿ ಬಸ್ ಸ್ಟ್ಯಾಂಡ್ಗಳಿಲ್ಲ, ಶೌಚಾಲಯಗಳಿಲ್ಲ, ಅದೇ ರೀತಿ ನೀರಾವರಿ ಯೋಜನೆಗಳ ಸರಿಯಾಗಿ ಸಮರ್ಪಕವಾಗಿ ಆಗಿಲ್ಲ, ಮತ್ತು ಈ ಭಾಗದ ಯುವಕರಿಗೆ ಏನು ಇಲ್ಲಿ ಉದ್ಯೋಗ ಸಿಗಬೇಕಿತ್ತು ಉದ್ಯೋಗ ಸಿಕ್ಕಿಲ್ಲ. ಪ್ರತಿ ವರ್ಷ 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ, ಅವರಿಗೆ ಇಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳು ಆಗಬೇಕು, ಸುಮಾರು 18 ಲಕ್ಷ ತನಕ ಇಲ್ಲಿ ಕೈಗಾರಿಕೆಗಳು ಇಡೀ ರಾಜ್ಯದಲ್ಲಿದ್ದಾವೆ. ಅದರಲ್ಲಿ ಇಲ್ಲಿ ಕೇವಲ 11% ಮಾತ್ರ ಕೈಗಾರಿಕೆ, ಅಂದರೆ 1.94 ಲಕ್ಷ ಕೈಗಾರಿಕೆ ಮಾತ್ರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿದೆ. ಅದೇ ರೀತಿ ಏನು ರೈತರ ಒಂದು ಸಾಲ